ರಾಜ್ಯ ಸರ್ಕಾರ ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ ಸರ್ವೇಕ್ಷಣಾ ವರದಿಗೆ ಸಂಬಂಧಪಟ್ಟಂತೆ ಇಟ್ಟಿರುವಂತಹ ಹೆಜ್ಜೆ ಪ್ರಬಲ ಸಮುದಾಯಗಳನ್ನು ಕೆರಳಿಸಿದೆ. ಅದರಲ್ಲೂ ಪ್ರಮುಖವಾಗಿ ವೀರಶೈವ ಮಹಾಸಭಾ ಮತ್ತು ಒಕ್ಕಲಿಗ ಸಂಘ ಜಂಟಿ ಹೋರಾಟಕ್ಕೆ ಮುಂದಾಗಿದೆ ಎನ್ನಲಾಗ್ತಾ ಇದೆ. ಅದರಂತೆ ಮಂಗಳವಾರ ವೀರಶೈವ ಮಹಾಸಭಾ ಮತ್ತು ಒಕ್ಕಲಿಗರ ಸಂಘ ಜಂಟಿ ಹೋರಾಟದ ಸಂಬಂಧ ಸಭೆ ನಡೆಸೋ ಸಾಧ್ಯತೆ ಇದೆ. ಈಗಿನ ಜಾತಿ ಗಣತಿ ವಿರುದ್ಧ ಜಂಟಿ ಹೋರಾಟಕ್ಕೆ ಸಿದ್ಧತೆ ಆರಂಭಿಸೋಕೆ ಎರಡೂ ಸಮುದಾಯದವರು ಮುಂದಾಗಿದ್ದಾರೆ. ಶತಾಯಗತಾಯ ಲಿಂಗಾಯತ ಹಾಗೂ ಒಕ್ಕಲಿಗ ಅಂಕಿ ಸಂಖ್ಯೆಗಳನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಹೋರಾಟಕ್ಕೆ ಸಿದ್ಧತೆಯಂತೆ. ಯಾವ ಕಾರಣಕ್ಕೂ ಜಾತಿ ಗಣತಿ ಜಾರಿ ಆಗಬಾರದು, ಇದು ಅವೈಜ್ಞಾನಿಕ ಅಂತ ಎರಡೂ ಸಮುದಾಯದ ಮುಖಂಡರು ಹೋರಾಟದ ರೂಪುರೇಷೆಯನ್ನ ಪ್ಲಾನ್ ಮಾಡ್ತಿದ್ದಾರೆ. ಹೋರಾಟ ಹೇಗಿರುತ್ತೆ, ಯಾವ ಸ್ವರೂಪದಲ್ಲಿರುತ್ತೆ, ಯಾರ ಸಾರಥ್ಯ ಇರುತ್ತೆ, ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಯಾವಾಗಲಿಂದ ಹೋರಾಟ ಆಗುತ್ತೆ, ಇದಕ್ಕೊಂದು ಸಭೆ ಮಾಡಬೇಕಲ್ಲ ಅದಕ್ಕೆ ಮುಂಚೆ. ಸೊ ಆ ಸಭೆ ಯಾವಾಗ ಮಾಡ್ತಾರೆ ನೋಡ್ತಾ ಹೋಗೋಣ. ಸರ್ಕಾರದ ವಿರುದ್ಧ ಒಗ್ಗಟ್ಟು ಪ್ರದರ್ಶನಕ್ಕೆ ಪ್ರಬಲ ಸಮುದಾಯದ ಸಂಘಟನೆಗಳು ಮುಂದಾಗಿದೆ. ನಮ್ಮ ವ್ಯಾಪಕ ವಿರೋಧ ಇದೆ, ಯಾವುದೇ ಕಾರಣಕ್ಕೂ ಇದನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ತಮ್ಮ ಪ್ರತಿರೋಧವನ್ನು ತೋರಿಸ್ತಾರಂತೆ. ಆಮೇಲೆ ಒಕ್ಕಲಿಗ ಸಂಘ ಹಾಗೂ ವೀರಶೈವ ಮಹಾಸಭಾ ಜಂಟಿ ಹೋರಾಟವನ್ನು ಮಾಡುತ್ತೆ. ಆಮೇಲೆ ಅವ್ರ ಹತ್ರ ಒಂದಷ್ಟು ಸ್ಟ್ಯಾಟಿಸ್ಟಿಕಲ್ ಡೇಟಾ ಇದೆ. 17%, 15% ಪಾಪ್ಯುಲೇಷನ್ಗಿಂತ ಜಾಸ್ತಿ ಇದ್ದೀವಿ ನಾವು. ನಮ್ಮನ್ನು ನೋಡಿದ್ರೆ ಸಿಂಗಲ್ ಡಿಜಿಟಲ್ ತೋರಿಸೋ ಪ್ರಯತ್ನ ಆಗಿದೆ. ಇದನ್ನು ಒಪ್ಪಕ್ಕಾಗಲ್ಲ ಅನ್ನೋದು ಅವ್ರದ್ದು ವರ್ಷನ್. ಮಂಗಳವಾರ ಹೋರಾಟ ಸಂಬಂಧ ಸಭೆ ನಡೆಯೋ ಸಾಧ್ಯತೆ ದಟ್ಟವಾಗಿದೆ. ಸರ್ಕಾರದ ಬಳಿ ಇರುವಂತಹ ಜಾತಿ ಗಣತಿ ನಂಬರ್ಸು ಸರಿಯಾಗಿಲ್ಲ, ನಮ್ಮನ್ನು ವಾಂಟೆಡ್ಲಿ ಕಡಿಮೆ ತೋರಿಸಿದ್ದಾರೆ, ಆ ಮೂಲಕ ಪೊಲಿಟಿಕಲ್ ಡಾಮಿನೆನ್ಸ್ ಕಡಿಮೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಅವ್ರದ್ದು ಆರೋಪ. ಮತ್ತು ಈಗಷ್ಟೇ ಹೇಳಿದಾಗೆ ಈಗ ಒಂದು ಸಮುದಾಯ ಅಂತ ಹೇಳಿದ್ರೆ ಆ ಸಮುದಾಯದ 30 ವರ್ಷದ ಹಿಂದಿನ ಪಾಪ್ಯುಲೇಷನ್ ಎಷ್ಟಿದೆ ಅವ್ರ ಹತ್ರ ನಂಬರ್ ಇದೆ. ಈಗ ಜಿಲ್ಲಾವಾರು ಸಂಘಟನೆಗಳಿರುತ್ತೆ, ಅದೊಂದು ನಂಬರ್ ಇದೆ. ಆಮೇಲೆ ಸಮುದಾಯದಿಂದ ಈಗ 100 ಮದುವೆ ಆದರೆ ಎಷ್ಟು ಮಕ್ಕಳು ಹುಟ್ಟುತ್ತಾ ಇದೆ, TFR ರೇಟ್ ಅಂತಾರೆ ಅದನ್ನು, ಅದೆಷ್ಟಿದೆ ಅವ್ರ ಹತ್ರ ನಂಬರ್ ಇದೆ. ಇದನ್ನೆಲ್ಲ ಆಧರಿಸಿ ನೋಡಿದ್ರೆ ಒಂದಕ್ಕೊಂದು ಮ್ಯಾಚೇ ಆಗ್ತಿಲ್ವಲ್ಲ, ಹೆಂಗೆ ನೀವು ಮಾಡಿದ್ರಿ ಈ ನಂಬರ್ಸನ್ನು, ಇದನ್ನು ಯಾವುದೇ ಕಾರಣಕ್ಕೂ ಜಾರಿ ಮಾಡಬಾರ್ದು ಅಂತ ಅವ್ರದ್ದು ವಿರೋಧ. ಹೀಗಾಗಿ ಹೋರಾಟದ ಸ್ವರೂಪ ಮಂಗಳವಾರ ಡಿಸೈಡ್ ಆಗಬಹುದಂತೆ.